Shri Harivansh, Radhe Radhe. Hello, my beautiful souls. Welcome back to Destiny Decoded Tarot. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ವಿಡಿಯೋ ಏನು ಅಂದ್ರೆ ಲವ್ ರೀಡಿಂಗ್ ಆಗಿರತ್ತೆ. ನೀವು ನಿಮ್ಮ ಲವ್ ಪಾರ್ಟ್ನರ್ ಯಾರೇ ಆಗಿರ್ಬೋದು, ಯಾರನ್ನ ನೀವು ಪ್ರೀತಿಸ್ತಾ ಇದ್ದೀರಾ ತುಂಬಾ, ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಅನ್ನ ನಾವು ನೋಡೋಣ. ಸೊ ನಿಮ್ಮ ಮನ್ಸಲ್ಲಿ ಯಾರನ್ನ ಗುರಿಯಾಗಿ ಇಟ್ಕೊಂಡು ನೋಡ್ತೀರೋ ಅವರ ಎನರ್ಜಿಗೆ ಇದು ರಿಲೇಟ್ ಆಗಿರುತ್ತೆ. ಸೊ ನಿಮ್ಮ ಎನರ್ಜೀಸ್ ನ ಕನೆಕ್ಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಈ ರೀಡಿಂಗ್ ಯಾವಾಗ ಕೂಡ ಸಿಕ್ಕರು ನಿಮ್ಗೆ ಆ ಟೈಮಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇರತ್ತೆ. ರೀಸೆಂಟ್ ಆಗು ಸಿಗ್ಬೋದು ಅಥವಾ ತುಂಬಾ ಹಳೇದಾಗಿನೂ ಸಿಗ್ಬೋದು. ನಥಿಂಗ್ ಟು ವರಿ. ಯಾವಾಗ ನೋಡಿದ್ರು ಕೂಡ ನಿಮಗೆ ಆ ರೀಡಿಂಗು ಕನೆಕ್ಟ್ ಆಗುತ್ತೆ. ಎನರ್ಜಿ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್, ನೀವು ಮೇಲ್ ಆದ್ರೂ ಆಗಿರಿ, ಫಿಮೇಲ್ ಆದ್ರೂ ಆಗಿರಿ, ವೈಸ್ ವರ್ಸ ತಗೋಬೇಕಾಗತ್ತೆ. ಸೊ ಫಸ್ಟ್ ಪಾಸ್ಟ್ ಮತ್ತೆ ಪ್ರೆಸೆಂಟಿನ ಒಂದು ಎನರ್ಜಿ ಫಸ್ಟ್ ನೋಡೋಣ. ಪಾಸ್ಟ್ ಮತ್ತೆ ಪ್ರೆಸೆಂಟ್. ರಾಧೇಶ್ಯಾಮ್, 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 ಪ್ಲೀಸ್ ಗೈಡ್ ಮೈ ವಿವರ್ಸ್. ಪಾಸ್ಟ್ ಎನರ್ಜಿ ಏನಿತ್ತು? ಓಕೆ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಪಾಸ್ಟ್ ಎನರ್ಜಿ ಹೇಗಿತ್ತು? ವೆರಿ ಪ್ಯಾಷನೇಟ್ ಆಗಿತ್ತು. ಓಕೆನಾ? ನಿಮ್ಮ ಪಾರ್ಟ್ನರ್ ಸ್ವಲ್ಪ ಆಂಗರ್ ಜಾಸ್ತಿ ಇದೆ, ಆಂಗರ್ ಇಶ್ಯೂಸ್ ಇದೆ ಅವ್ರಿಗೆ. ಸ್ವಲ್ಪ ಕೋಪ ಮಾಡ್ತಾರೆ, ಡಾಮಿನೆನ್ಸ್ ಮಾಡ್ತಾರೆ. ಹೌದಾ? ಹೌದು ಅಲ್ವಾ? ಹೇಳಿ, ಈ ಪಾಸ್ಟ್ ಎನರ್ಜಿ ಯಾರಿಗೆ ಕನೆಕ್ಟ್ ಆಗ್ತದೆ ಹೇಳಿ ನನ್ಗೆ. ಅಂಡ್ ಕರಿಯರ್ ಅಲ್ಲೂ ಕೂಡ ತುಂಬಾ ಗ್ರೋತ್ ಓರಿಯೆಂಟೆಡ್ ಇದ್ದಾರೆ, ಪ್ಯಾಷನೇಟ್ ಇದ್ದಾರೆ ಕರಿಯರ್ ಅಲ್ಲಿ. ಓಕೆ, ತುಂಬಾ ಡಿಸಿಪ್ಲಿನ್ಡ್ ಪರ್ಸನ್ ನಿಮ್ಮ ಪರ್ಸನ್. ಅದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು. ಅಂಡ್ ಡಾಮಿನೇಟಿವ್ ನೇಚರ್ ಇದೆ ಅವ್ರಿಗೆ. ಅಂದ್ರೆ ಅವ್ರು ಏನಾದ್ರೂ ಒಂದು ಡಿಸಿಷನ್ ಮಾಡಿದ್ರೆ ಅದನ್ನ ಯಾರು ಹೇಳಿದ್ರು ಕೂಡ ಬದಲಾಯಿಸೋದೇ ಇಲ್ಲ. ಆ ಡಿಸಿಷನ್ ಪ್ರಕಾರನೇ ಅವ್ರು ಮುಂದೆ ಹೋಗ್ತಾರೆ ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಅವರು ಯಾವ್ದನ್ನು ಬದಲಾವಣೆ ಮಾಡೋದಿಲ್ಲ. ಇದು ಪಾಸ್ಟ್ ಎನರ್ಜಿ ಇದೆ. ಅಂಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಚೆನ್ನಾಗಿತ್ತು, ತುಂಬಾ ಪ್ಯಾಷನೇಟ್ ಆಗಿ ಒಬ್ರಿಗೊಬ್ರು ಇದ್ರಿ. ಬಟ್ ಸ್ವಲ್ಪ ಆಂಗರ್ ಇಶ್ಯೂಸ್ ಇದ್ದು, ಅವರ ಆಂಗರ್ ಇಶ್ಯೂಸ್ ಇಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಅನ್ಸ್ತಾ ಇತ್ತು ಅವ್ರನ್ನ ಕನ್ವಿನ್ಸ್ ಮಾಡೋದಾಗ್ಲಿ, ಅಥವಾ ಭಯ ಏನಾದ್ರು ಹೇಳ್ಬೇಕು ಅಂತ ಅಂದ್ರು ಸಡನ್ ಆಗಿ ಹೇಗೆ ಹೇಳೋದು ಅಂತ. ಓ ವೆರಿ ನೈಸ್. ಪ್ರೆಸೆಂಟ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಕಪ್ಸ್ ಬಂದಿದೆ. ಸೊ ಓಕೆನಾ? ಸೊ ಫುಲ್ಫಿಲ್ಮೆಂಟ್. ಓಕೆನಾ? ನಿಮ್ಮ ಆಲ್ ಎಮೋಷನಲ್ ಕಪ್ಸ್ ನ ಫುಲ್ಫಿಲ್ ಮಾಡುವಂತ ಕೆಪಾಸಿಟಿ ನಿಮ್ಮ ಪಾರ್ಟ್ನರ್ ಇದೆ. ಅಂಡ್ ನೀವು ಒಂದು ಒಳ್ಳೆ ಫ್ಯಾಮಿಲಿನ ಬಿಲ್ಟ್ ಮಾಡ್ಕೊಳ್ಳೋ ಒಂದು ಫ್ಯೂಚರ್ ನ ನೋಡ್ತಾ ಇದ್ದೀರಾ, ಅಥವಾ ಪ್ರೆಸೆಂಟ್ ಅಲ್ಲಿ ಕನ್ಸ್ ಕಾಣ್ತಾ ಇದ್ದೀರಾ. ಇನ್ ಕೆಲವರು ಆಲ್ರೆಡಿ ರೀಸೆಂಟ್ಲಿ ಗಾಟ್ ಮ್ಯಾರಿಡ್ ಅಂತ ಇಲ್ಲಿ ನನಗೆ ಮೆಸೇಜ್ ಸಿಗ್ತಾ ಇದೆ. ರೀಸೆಂಟ್ಲಿ ಯು ಹ್ಯಾವ್ ಗಾಟ್ ಮ್ಯಾರಿಡ್. ಮೇ ಬಿ 10 days ಆಗಿರ್ಬೋದು ಕೆಲವರಿಗೆ ಇಲ್ಲಿ, ಅಥವಾ 10 months ಕೂಡ ಆಗಿರ್ಬೋದು, 10 weeks ಕೂಡ ಆಗಿರ್ಬೋದು. ಸೊ ಮತ್ತೆ ನಿಮ್ಮ ಫ್ಯಾಮಿಲಿ ಯಾರೆಲ್ಲ ಮದುವೆ ಆಗಿ 10 month ಆಗಿದೆ, ನೀವೆಲ್ಲ ನೆಕ್ಸ್ಟ್ ಬೇಬಿಗೋಸ್ಕರ ಪ್ಲಾನಿಂಗ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಬೇಬಿಗೋಸ್ಕರ ವೇಟ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಕೆಲವರೆಲ್ಲ ಇಲ್ಲಿ ಒಂದು ಮೆಜಿಷಿಯನ್ ಎನರ್ಜಿನೂ ಕೂಡ ನಂಗೆ ಕಾಣಿಸ್ತಾ ಇದೆ. ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಹ್ಯಾಪಿ ಫ್ಯಾಮಿಲಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಯಾರು ಇನ್ನೂ ಮದ್ವೆ ಆಗಿಲ್ಲ, ಮದ್ವೆಗೆಲ್ಲ ಆಗ್ಬೇಕು, ಈ ತರ ಆಗ್ಬೇಕು, ಈ ರೀತಿ ಒಂದು ಹ್ಯಾಪಿ ಫ್ಯಾಮಿಲಿನ ನಾನು ಮಾಡ್ಕೋಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾರೆ. ಓಕೆ, ಈವನ್ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿನ ನೋಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ವೆರಿ ಫೈರಿ ಎನರ್ಜಿ ಇದೆ ನಿಮ್ಮ ಪಾರ್ಟ್ನರು. ಮೇ ಬಿ ಸ್ಯಾಜಿಟೇರಿಯಸ್ ಇರ್ಬೋದು, ಚೆಕ್ ಮಾಡ್ಕೊಳ್ಳಿ. ಅಂಡ್ ಏರಿಸ್ ಇರ್ಬೋದು, ಲಿಯೋ ಇರ್ಬೋದು. ಮೇಷ, ಸಿಂಹ, ಧನಸ್ಸು ಫೈರ್ ಸೈನ್ಸ್ ಕಾಣಿಸ್ತಿದೆ ತುಂಬಾ ಪ್ಯಾಷನೇಟ್ ಆಗಿ. ಮೇಷ, ಸಿಂಹ, ಧನಸ್ಸು, ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ಮತ್ತೆ ವಾಟರ್ ಸೈನ್ಸ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ವೃಶ್ಚಿಕ ಅಂಡ್ ಮೀನ. ವಾಟರ್ ಸೈನ್ಸ್. ಕಮೆಂಟ್ ಮಾಡಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರಾದ್ರೂ ಈ ಫೈರ್ ಸೈನ್ಸ್ ಮತ್ತೆ ವಾಟರ್ ಸೈನ್ಸ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಸೊ ನೋಡೋಣ ಅಪ್ಕಮಿಂಗ್ ಫ್ಯೂಚರ್ ವಾಟ್ ವಿಲ್ ಬಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ ಅವರು ಇನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಫ್ಯೂಚರ್ ನೋಡೋಣ. 3 to 6 months. ಓಕೆ, ದ ಜಡ್ಜ್ಮೆಂಟ್ ಕಾರ್ಡ್. ವಾವ್, ಏಸ್ ಆಫ್ ಕಪ್ಸ್, ಲಾಟ್ಸ್ ಆಫ್ ಲವ್. ಇದು ಏಂಜಲಿಕ್ ಬ್ಲೆಸ್ಸಿಂಗ್ ಇಂದ ನಮ್ಗೆ ಸಿಕ್ಕಿರುವಂತದ್ದು. ಖಂಡಿತ ನೀವು ಮದ್ವೆ ಯಾರೆಲ್ಲ ಆಗಿಲ್ಲ ಇನ್ನು ಮದ್ವೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಮದ್ವೆ ಆಗ್ತೀರಾ. ಸೊ ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿ ಕೆಲವರು ಏನ್ ಮಾಡಿದಿರಾ ಅಂತಂದ್ರೆ, ಮೇ ಬಿ ಫ್ಯಾಮಿಲಿ ಇಶ್ಯೂಸ್, ಅವ್ರ ಮನೇಲಿ ಒಪ್ಪಿದ್ರೆ ನಿಮ್ ಮನೇಲಿ ಒಪ್ತಾ ಇಲ್ಲ, ಏನೋ ಒಂದು ಅಡೆತಡೆಗಳು ಬರ್ತಾ ಇದೆ ಮ್ಯಾರೇಜ್ಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನೀವೇನ್ ಮಾಡ್ತಿದ್ದೀರಾ, ಕಂಪ್ಲೀಟ್ ಆಗಿ ದೇವ್ರ ಮೇಲೆ
ಬಿಟ್ಬಿಟ್ಟಿದ್ದೀರಾ, ದೇವ್ರಿಗೆ ಸರೆಂಡರ್ ಆಗಿದ್ದೀರಾ. ಓಕೆ, ನನ್ನ ಕೈಯಲ್ಲಿ ಏನೂ ಇಲ್ಲ ಭಗವಂತ, ನಾನು ಮಾಡೋದೆಲ್ಲ ಮಾಡಾಗಿದೆ, ದಯವಿಟ್ಟು ನೀವೇ ಇದನ್ನ ನೋಡ್ಕೊಳ್ಳಿ, ನೀವೇ ನನಗೆ ದಾರಿ ತೋರಿಸಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಸಾಕಷ್ಟು ಲಾಯಲ್ ಆಗಿದ್ದೆ, ಸಾಕಷ್ಟು ನನ್ನ ಟೈಮು, ಎನರ್ಜಿ, ಎಫರ್ಟ್ ಎಲ್ಲ ಹಾಕಿದ್ದೀನಿ. ಸೊ ಮುಂದೆಂದು ನಿಮ್ಮ ಭರವಸೆ ಮೇಲೆ ನಿಂತಿದೆ ಅಂತ ನೀವು ಕೈ ಚೆಲ್ಲಿ ಕೂತಿದ್ದೀರಾ, ಹೌದು ಅಲ್ವೋ? ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಡೋಂಟ್ ವರಿ. ಎಲ್ಲ ಪಾಸಿಟಿವ್ ಎನರ್ಜಿ ಇದೆ. ನನಗೆ ಇದು ಯಾವುದು ಕಾರ್ಮಿಕ್ ಯಾವುದು ಕಾಣಿಸ್ತಾ ಇಲ್ಲ. ಸ್ವಲ್ಪ ಆ ರೀತಿ ಎನರ್ಜಿ ಇರೋರು, ಈಗ ನಾನು ಏನ್ ಹೇಳ್ದೆ, ಆ ಎನರ್ಜಿ ಯಾರ್ಯಾರ ಲೈಫಲ್ಲಿ ಸದ್ಯದಲ್ಲಿದೆ, ಸರೆಂಡರ್ ಅಲ್ಲೇ ಇರಿ. ಅಂದ್ರೆ ನೀವು ನಂಬಿರುವಂತ ಗಾಡ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಅವರಿಗೆ ಸರೆಂಡರ್ನ ಮಾಡಿ ನಿಮ್ಮ ಒಂದು ಲವ್ ರೂಮ್ ಅನ್ನ. ಅಂಡ್ ನೀವು ಪಾಸಿಟಿವ್ ಆಗಿರಿ ಲೈಫಲ್ಲಿ, ನೆಗೆಟಿವ್ ಥಿಂಕ್ ಮಾಡ್ದೇನೆ ಪಾಸಿಟಿವ್ ಆಟಿಟ್ಯೂಡ್ ಇಂದ ನಿಮ್ಮ ಒಂದು ಕರಿಯರ್ ಮೇಲಾಗಿರ್ಬೋದು, ಸೆಲ್ಫ್ ಗ್ರೋತ್ ಆಗಿರ್ಬೋದು, ಸೆಲ್ಫ್ ಲವ್ ಆಗಿರ್ಬೋದು, ಇದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಅನ್ನ ಮಾಡಿ ನಿಮ್ಮನ್ನ ನೀವು ಚೆನ್ನಾಗಿ ಪ್ರೀತಿಸ್ಕೊಳ್ಳಿ. ಸೊ ಏಸ್ ಆಫ್ ಕಪ್ಸ್ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಖಂಡಿತ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಪೇಜ್ ಆಫ್ ಪೆಂಟಿಕಲ್ಸ್ ಆಲ್ಸೋ ಒಂದು ಸ್ಟೆಬಿಲಿಟಿ ಕೂಡ ಸಿಗತ್ತೆ. ಓಕೆ, ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಎಮೋಷನಲ್ ಫುಲ್ಫಿಲ್ಮೆಂಟ್. ಇಲ್ಲಿವರೆಗೂ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಗೆ ಏನಾಗಿರ್ಲಿಲ್ಲ, ಸೊ ಆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಗೆ ಈಗ ಸಿಗತ್ತೆ. ಓಕೆ, ಅಂಡ್ ಗ್ರೋತ್ ಕೂಡ ಇದೆ, ಸ್ಟೆಬಿಲಿಟಿ ಕೂಡ ಇದೆ, ಏನು ವರಿ ಮಾಡುವಂಥದ್ದಿಲ್ಲ ನಿಮ್ಮ ರಿಲೇಶನ್ಶಿಪ್. ಎಸ್ಪೆಷಲಿ ನಾನು ಹೇಳ್ತಿರೋದು ಪ್ಯೂರ್ಲಿ ಲವ್ ರೀಡಿಂಗ್. ಓಕೆ, ಸ್ಟೆಬಿಲಿಟಿ ಇದೆ, ಗ್ರೋತ್ ಇದೆ. ಸ್ವಲ್ಪ ನಿಮ್ಮ ಇಬ್ರ ಮಧ್ಯೆ ಆಂಗರ್ ಇಶ್ಯೂಸ್ನ ರಿಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಸಡನ್ ಆಗಿ ರಿಯಾಕ್ಷನ್ಸ್ ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನೀವಾಯ್ತು ಅವ್ರಾಯ್ತು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೋ ಹೇಳಿದ ತಕ್ಷಣ ತುಂಬಾ ರಿಯಾಕ್ಟಿವ್ ಆಗ್ತಿರಲ್ಲ, ಅದು ಬೇಡ. ಸ್ವಲ್ಪ ಪೇಷನ್ಸ್ ಅಂತ, ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಲವ್ ಇದೆ, ತುಂಬಾ ಲವ್ ಕಾಣಿಸ್ತಾ ಇದೆ. ಓಕೆ, ಲಾಟ್ಸ್ ಆಫ್ ಲವ್, ಲಾಯಲ್ಟಿ ಎಲ್ಲ ಇದೆ. ಬಟ್ ಇನ್ಸ್ಟೆಂಟ್ ರಿಯಾಕ್ಷನ್ ನೋಡಿ, ನೈಟ್ ಆಫ್ ಮೈಂಡ್ಸ್, ಇನ್ಸ್ಟೆಂಟ್ ರಿಯಾಕ್ಷನ್ ಮಾಡೋದು, ಸಡನ್ ಆಗಿ ಡಿಸಿಷನ್ಸ್ ನ ಮಾಡೋದು, ತುಂಬಾ ರಶ್ಡ್ ಆಗಿ ಹೋಗೋದು, ತುಂಬಾ ಕೋಪ ಮಾಡ್ಕೊಳ್ಳೋದು, ಇದು ಸ್ವಲ್ಪ ಇಶ್ಯೂಸ್ ಕಾಣಿಸ್ತಾ ಇದೆ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸೊ ಇದರಿಂದ ಒಂದೊಂದ್ಸಲ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬಿಟ್ಟು ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ದಟ್ ವಿಲ್ ಬಿ ಅ ಕಾಷನ್. ಓಕೆ, ದಟ್ ವಿಲ್ ಬಿ ಅ ಕಾಷನ್. ಸೊ ಅಷ್ಟು ಬಿಟ್ರೆ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಅಂಡ್ ನೈಸ್. ಸೊ ಯೂನಿವರ್ಸ್ ಇಂದ ನಿಮಗೆ ಬ್ಲೆಸ್ಡ್ ಇದೆ, ಬ್ಲೆಸ್ಸಿಂಗ್ ಆಗಿರುವಂತಹ ಒಂದು ರಿಲೇಶನ್ಶಿಪ್ ಇದು. ನಿಮ್ಮ ಲವರ್ ಕೂಡ ತುಂಬಾ ಒಳ್ಳೆಯವರು ಇದ್ದಾರೆ. ಸೊ ಮೇ ಬಿ ನಿಮ್ಮ ಲವರ್ ಎನರ್ಜಿನೇ ನನಗೆ ಜಾಸ್ತಿ ಆಂಗರ್ ಇಶ್ಯೂಸ್ ಕಾಣಿಸ್ತಿರೋದು. ಅಂಡ್ ಈಗೋಯಿಸ್ಟಿಕ್ ಇದ್ದಾರೆ, ಅದು ಮೇಲ್ ಆದ್ರೂ ಆಗಿರ್ಬೋದು, ಫಿಮೇಲ್ ಆದ್ರೂ ಆಗಿರ್ಬೋದು, ಈಗೋಯಿಸ್ಟಿಕ್ ಇದ್ದಾರೆ. ಅಥವಾ ಆ ನಿಮ್ಮಲ್ಲಿ ಏನಾದ್ರೂ ಅದು ಈಗೋ ಇದೆಯಾ ನೋಡಿ. ನನಗೆ ಜಾಸ್ತಿ ಅವರ ಕಡೆ ಈಗೋ ಇಸ್ಟಿಕ್ ಕಾಣಿಸ್ತಾ ಇದೆ. ಬಟ್ ಹಂಗಂತ ಅವರಲ್ಲೇ ಇರಬೇಕು ಅಂತ ಏನಲ್ಲ, ಬಿಕಾಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸಾಕಷ್ಟು ಜನ ನೋಡ್ತಾ ಇರ್ತೀರಾ. ಮೆಜಾರಿಟಿಯಲ್ಲಿ ನಾನು ಹೇಳ್ತಿರೋದು ಮಸ್ಕ್ಯುಲೈನ್ ಎನರ್ಜಿಯಲ್ಲಿ ಈಗೋ ಮತ್ತೆ ಆಂಗರ್ ಇಶ್ಯೂ ಇದೆ. ಸೊ ಈವನ್ ಫ್ಯಾಮಿಲಿ ನಿಮ್ಗೆ ಅದು ಅರ್ಥ ಆಗ್ತಿದೆ ಅಂದ್ರೆ, ನೀವು ಸ್ವಲ್ಪ ಅವರಿಗೆ ಎಮೋಷನಲಿ ಸಪೋರ್ಟ್ ಅನ್ನ ಕೊಡಿ, ಎಮೋಷನಲಿ ಫುಲ್ಫಿಲ್ಮೆಂಟ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ಆಂಗರ್ ಇಶ್ಯೂಸ್ ಇಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡಿ. ದಟ್ ಇಸ್ ಪಾಸಿಬಲ್. ಓಕೆ, ಫೆಮಿನೈನ್ ಎನರ್ಜಿಗೆ ಆ ಪವರು, ಆ ತಾಕತ್ ಇರತ್ತೆ. ಯು ಹ್ಯಾವ್ ಟು ಬಿ ಇನ್ನು ಫೆಮಿನೈನ್ ಎನರ್ಜಿ, ಒರಿಜಿನಲ್ ಫೆಮಿನೈನ್ ಎನರ್ಜಿಗೆ ಬಂದಾಗ ಆ ಪೇಷನ್ಸ್ ಆಗಿರ್ಬೋದು, ಗೈಡ್ ಮಾಡುವಂತ ಶಕ್ತಿ ಆಗಿರ್ಬೋದು ನಿಮ್ಗೆ ಖಂಡಿತ ಬರುತ್ತೆ. ಸೊ ಈಗ ಅಟ್ ಲಾಸ್ಟ್ ಸ್ವಲ್ಪ ಏಂಜಲ್ ಗೈಡೆನ್ಸ್ ನೋಡ್ಬೇಡ. ಏಂಜಲ್ಸ್ ಏನ್ ಹೇಳ್ತಾರೆ ಅಂತ. ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಅವರ ಲವ್ ಬಗ್ಗೆ ಹೇಳಿ, ಅವರ ಒಂದು ಪಾರ್ಟ್ನರ್ ಬಗ್ಗೆ, ಪಾರ್ಟ್ನರ್ಶಿಪ್ ಬಗ್ಗೆ, ಅವರ ರಿಲೇಶನ್ಶಿಪ್ ಬಗ್ಗೆ ಏನ್ ಗೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಏಂಜಲ್ಸ್? ಪ್ಲೀಸ್ ಗೈಡ್. ರಾಧಾ ಕೃಷ್ಣ, ರಾಧಾ ಕೃಷ್ಣ ಥ್ರೂ ರಾಧಾ ಕೃಷ್ಣ. ಏಂಜಲ್ಸ್ ಪ್ಲೀಸ್ ಗೈಡ್ ಅಸ್. ನನ್ನ ವ್ಯೂವರ್ಸ್ಗೆ ಏನ್ ಗೈಡ್ ಮಾಡ್ತೀರಾ about their love life and their partner? Please guide. Thank you angels, thank you universe, thank you for guiding us. Trust. Wow, beautiful. ಟ್ರಸ್ಟ್. ಯಾರನ್ನ ಟ್ರಸ್ಟ್ ಮಾಡಬೇಕು? ಫಸ್ಟ್ ನಿಮ್ಮನ್ನ ನೀವು ಟ್ರಸ್ಟ್ ಮಾಡಬೇಕು. ಅಂಡ್ ನಿಮ್ಮ ಇನ್ನರ್ ಸೆಲ್ಫ್ ಒಳಗಡೆ ಒಂದು ವಾಯ್ಸ್ ಬರುತ್ತಲ್ಲ, ಸೋಲ್ ವಾಯ್ಸ್, ಅದನ್ನ ಟ್ರಸ್ಟ್ ಮಾಡಿ. ಅಂಡ್ ದೇವ್ರು ಏನೇ ಮಾಡಿದ್ರು ಕೂಡ, ಏನೇ ಸಮಸ್ಯೆಗಳನ್ನ
ನಮ್ಮ ಪ್ರೀತಿಯಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಯನ್ನ ಕೊಟ್ರೂ ಕೂಡ ಒಂದು ಪರ್ಪಸ್ ಇಂದ ಕೊಟ್ಟಿರ್ತಾರೆ. ಓಕೆ, ಅದರಿಂದ ನಮ್ಗೆ ಒಂದಷ್ಟು ಲೆಸನ್ಸ್ ಕಲಿಯೋದಕ್ಕಿರತ್ತೆ. ಅದರಿಂದ ನಾವು ಏನೋ ಒಂದು ಪಾಠ ಕಲಿಯಕ್ಕಿರತ್ತೆ. ಅಥವಾ ನಮ್ಮ ಎಬಿಲಿಟಿಯ ಬಗ್ಗೆ ನಮ್ಗೆ ಕೆಲವೊಮ್ಮೆ ಸಂಶಯ ಇರತ್ತೆ. ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದಾಗ, ಓ, ನನಗೂ ಇದ್ ಕೆಪಾಸಿಟಿ ಇದೆಯಾ, ನಾನು ಕೂಡ ಇದನ್ನ ನಾನು ಮಾಡಬಲ್ಲೆ ಅಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ ಆ ಸಿಚುವೇಶನ್ ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಮನ್ನ ನೀವು ನಂಬಿ, ನಿಮ್ಮ ಒಳಗಡೆ ಇರುವಂತಹ ನಿಮ್ಮ ವಾಯ್ಸ್ ಅನ್ನ ನೀವು ನಂಬಿ, ಅಂಡ್ ಅದನ್ನ ಇಂಟ್ಯೂಷನ್ ಅಂತ ಹೇಳ್ತೇವೆ, ಇಂಟ್ಯೂಷನ್ ಪವರ್. ಅಂಡ್ ಹೈಯರ್ ಸೆಲ್ಫ್, ಗಾಡ್, ಯೂನಿವರ್ಸ್, ಏನ್ ಬೇಕಾದ್ರೂ ಹೇಳಿ, ಸ್ಪಿರಿಚುವಲ್ ಪಾತಲ್ಲಿ ಹೋಗಿ ನಿಮ್ಮ ಗಾಡ್ ಅನ್ನ, ನೀವು ನಂಬಿರುವಂತ ದೇವರಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಒಂದು ಸುಪ್ರೀಂ ಪವರ್, ನಮ್ಮನ್ನೆಲ್ಲ ನಡೆಸ್ತಿರುವಂತ ಒಂದು ಸುಪ್ರೀಂ ಪವರ್ ಏನಿದೆ ಅದನ್ನ ಯಾವತ್ತು ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ, ನಂಬಿಕೆನ ಕಳ್ಕೋಬೇಡಿ. ಅಂಡ್ ನಿಮ್ಮ ಆಪೋಸಿಟ್, ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಅವ್ರ ಮೇಲೂ ಕೂಡ ನಂಬಿಕೆಯನ್ನ ಕಳ್ಕೋಬೇಡಿ. ಓಕೆನಾ? ಸೆಕೆಂಡ್ ಬಂದ್ಬಿಟ್ಟು ಬಿಗ್ ಅಂಡ್ ಹ್ಯಾಪಿ ಚೇಂಜಸ್. ವಾವ್, ಪ್ಲೀಸ್ ಕ್ಲೇಮ್ ಮಾಡಿ ಇದನ್ನ. ಸಖತ್ ಬ್ಯೂಟಿಫುಲ್ ಅಂದ್ರೆ ಸಖತ್ ಬ್ಯೂಟಿಫುಲ್ ಎನರ್ಜಿ. ಓಕೆ, ನೋಡಿ, ಬಿಗ್ ಅಂಡ್ ಹ್ಯಾಪಿ ಚೇಂಜಸ್. ಖಂಡಿತ ನೀವು ಈಗೇನ್ ಸ್ವಲ್ಪ ಸ್ಟಕ್ ಅಪ್ ಫೀಲ್ ಮಾಡ್ತಿದ್ದೀರಾ ಅಥವಾ ಡೌಟ್ ಅಲ್ಲಿ ಇದೀರಲ್ಲ ಕೆಲವರು, ಅವ್ರು ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ, ತುಂಬಾ ಕೋಪಿಸ್ಟ್ ಇದ್ದಾರೆ. ಹೌದು, ಇರ್ಬೋದು, ಮೇ ಬಿ ಹೊರಗಡೆಯಿಂದ ಇಷ್ಟು ವರ್ಷ ಅವ್ರ ಲೈಫಲ್ಲಿ ಅನುಭವಿಸಿರೋ ನೋವುಗಳಿಂದ ಅವ್ರ ಹೊರಗಡೆ ಆತರ ಕಾಣಿಸ್ಬೋದು. ಬಟ್ ಒನ್ಸ್ ಯು ರಿಯಲೈಸ್ ದಟ್ ಅವ್ರ ಹಾರ್ಟ್ ಎಷ್ಟು ಕೈಂಡ್ ಇದೆ, ಅವ್ರು ಎಷ್ಟು ಸಾಫ್ಟ್ ಇದ್ದಾರೆ, ಔಟ್ಸೈಡ್ ಮಾತ್ರ ಆತರ ಇದ್ದಾರೆ ಅಂತ ನೀವು ರಿಯಲೈಸ್ ಮಾಡ್ಕೊಂಡಾಗ ನಿಮ್ಗೆ ಅದೇನು ಮ್ಯಾಟ್ರೇ ಅನ್ಸಲ್ಲ. ಓಕೆ, ಅಂಡ್ ಒಬ್ರಿಗೊಬ್ರು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಪಾರ್ಟ್ನರ್ಸ್ ಇಬ್ರು, ಆಗ ಆ ಕೋಪ ಆಗ್ಲಿ ಮತ್ತೊಂದಾಗ್ಲಿ ನಿಮ್ಗೆ ಏನು ಮ್ಯಾಟ್ರೇ ಅನ್ಸಲ್ಲ. ಅದು ಒಂದು 30 ಸೆಕೆಂಡ್ಸ್ ಅಥವಾ ಹಾರ್ಡ್ಲಿ 5 to 10 minutes ಅಷ್ಟೇ. ಆಮೇಲೆ ನೀವು ಮತ್ತೆ ಆ ಲವ್ ಝೋನಿಗೆ ಹೋಗ್ಬಿಡ್ತೀರಾ. ಓಕೆ, ಸೊ ಡೆಫಿನೆಟ್ಲಿ ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ನ ನೋಡಿ ಅಪ್ಕಮಿಂಗ್ ಡೇಸ್ ಅಲ್ಲಿ ನೋಡ್ತೀರಾ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ. ಸೊ ಕ್ಲೀನ್ ದಿಸ್ ಬ್ಯೂಟಿಫುಲ್ ಎನರ್ಜಿ. ಓಕೆ, ಅಂಡ್ ಅಟ್ ಲಾಸ್ಟ್ ಈಸ್ ರಿಮೈನ್ ಪಾಸಿಟಿವ್. ನಾನು ಆಲ್ರೆಡಿ ಅವಾಗ್ಲೇನೆ ಹೇಳ್ಬಿಟ್ಟಿದ್ದೀನಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಖಂಡಿತ ಒಳ್ಳೇದಿದೆ. ಎಲ್ಲಾ ಕಾರ್ಡ್ಸು ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ ಅಂತ. ಸೊ ನಾನು ನೆಗೆಟಿವ್ ಆಗಿ ಏನಾದ್ರು ಕಂಡ್ರು ಕೂಡ ಅದನ್ನು ಹೇಳ್ತೀನಿ. ಸೊ ನಾನು ಯಾವ್ದನ್ನು ಮುಚ್ಚುಮರೆ ಮಾಡೋದಿಲ್ಲ, ಬರೀ ನಾನು ಪಾಸಿಟಿವ್ ಒಂದೇ ಹೇಳಲ್ಲ. ಬಟ್ ಇವತ್ತಿನ ರೀಡಿಂಗ್ ಅಲ್ಲಿ ನನಗೆ ನನ್ನ ನೆಗೆಟಿವ್ಸ್ ಹೇಳಿದ್ನಲ್ಲ, ಒಂದು ಆಂಗರ್ ಇಶ್ಯೂಸ್ ಅಂಡ್ ಈಗೋ ಕ್ಲಾಶಸ್, ಅಷ್ಟ್ ಬಿಟ್ರೆ ಮತ್ತೆ ಸ್ವಲ್ಪ ವರ್ಕ್ ಮೇಲೆ ಅವ್ರು ತುಂಬಾ ಪ್ಯಾಷನೇಟ್ ಇರೋದ್ರಿಂದ ಮೇ ಬಿ ಕೆಲವೊಮ್ಮೆ ನಿಮ್ಗೆ ಬೇಕಾದಾಗ ಒಂದೊಂದ್ಸಲ ಟೈಮ್ ಕೊಡಕ್ಕೆ ಆಗದೆ ಇರ್ಬೋದು. ಇಷ್ಟೇ ಸಮಸ್ಯೆಗಳು ಬಿಟ್ರೆ ಬೇರೆ ಏನು ಮೇಜರ್ ಇಶ್ಯೂಸ್ ಇಲ್ಲ. ಇದೆಲ್ಲ ವೆರಿ ಸಿಲ್ಲಿ ರೀಸನ್ಸ್, ಅದನ್ನೆಲ್ಲ ನೀವು ರಿಸಾಲ್ವ್ ಮಾಡ್ಕೊಬಹುದು. ಹಾಗಾಗಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಿ, ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ಕೊಳ್ಳಿ. ಖಂಡಿತ ನೀವು ಪ್ರೀತಿಸ್ತಿರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೈ ಹಿಡಿದು ಒಂದು ಹ್ಯಾಪಿ ಫ್ಯಾಮಿಲಿ, ಡ್ರೀಮ್ ಫ್ಯಾಮಿಲಿನ ನೀವು ಇಬ್ರು ಸೇರಿ ಕ್ರಿಯೇಟ್ ಮಾಡ್ತೀರಾ. ಸೊ ಬ್ಯೂಟಿಫುಲ್. ಅಂಡ್ ಯಾವ್ಯಾವ ಸೈನ್ಸ್ ಕಾಣಿಸ್ತಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಫೈರ್ ಸೈನ್ಸ್ ಮತ್ತೆ ವಾಟರ್ ಸೈನ್ಸ್. ಸೊ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಅಂಡ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್. ಸೊ ಏಂಜಲಿಕ್ ನಂಬರ್ ಏನೇನ್ ಕಾಣಿಸ್ತದೆ ಅಂತ ಹೇಳ್ಬಿಡ್ತೀನಿ. 111 ಅಥವಾ 1111, 1010 ತುಂಬಾ ಕಾಣಿಸ್ತದೆ. ಸೊ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮೇ ಬಿ ಒಂದು ಸೈಕಲ್ ಕಂಪ್ಲೀಟ್ ನೀವು ಮಾಡ್ತಾ ಇದ್ದೀರಾ. ಅಂದ್ರೆ ಒಂದು ಫೇಸಸ್ ಅಂತ ಇರತ್ತಲ್ವಾ ರಿಲೇಶನ್ಶಿಪ್ ಅಲ್ಲಿ. ಸೊ ತುಂಬಾ ಜನ ಒಂದು ಲವ್ ಫೇಸ್ ನ ಕಂಪ್ಲೀಟ್ ಮಾಡಿ ಒಂದು ಹ್ಯಾಪಿ ಮ್ಯಾರೇಜ್ ಫೇಸ್ಗೆ ಹೋಗೋದು ಕಾಣಿಸ್ತಾ ಇದೆ. ಓಕೆ, ಹ್ಯಾಪಿ ಮ್ಯಾರೇಜ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಆದಂತ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೊಡುವಂತಹ ಫೇಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು 222. ಓಕೆ, ಯಾ. ಸೊ ಇಷ್ಟೇ ನನಗೆ ಸದ್ಯದಲ್ಲಿ ಏಂಜಲ್ ನಂಬರ್ಸ್ ಕಾಣಿಸಿರೋದು. ಯಾರೆಲ್ಲ ಈ ಏಂಜಲ್ ನಂಬರ್ಸ್ ನ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂತ ಹೇಳ್ತಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ನಾನು ಅನ್ಕೊಂತೀನಿ. ನಿಮ್ಮ ಲವ್ಡ್ ಒನ್ಸ್ ಜೊತೆ ಇದನ್ನ ಶೇರ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರ ಜೊತೆ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ನ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ, ಬಾಯ್.